ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬೆನ್ನತ್ತಿದ್ದಾರೆ ಅಧಿಕಾರಿಗಳು. ಒಂದೊಂದೇ ರಹಸ್ಯವನ್ನ ಬಯಲಿಗಿಳಿತಾರೆ. ಈ ಚಿನ್ನದ ರಾಣಿ ರನ್ಯಾ, ಆಕೆಯ ಹಿಂದೆ ದೊಡ್ಡ ದೊಡ್ಡ ಕುಳಗಳು ಇದ್ದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳು ಬರ್ತಾ ಇವೆ. ಯಾಕಂದ್ರೆ ತನಿಖೆಯಲ್ಲಿ ದೊಡ್ಡವರ ಹೆಸರು ಕೂಡ ಹೊರಬರೋ ಸಾಧ್ಯತೆಗಳಿವೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ರೂವಾರಿ ಯಾರು ಹಾಗಾದ್ರೆ? ಈಕೆಯನ್ನ ಬಳಸಿಕೊಂಡು ಕೃತ್ಯವನ್ನ ಎಸಗಲಾಗ್ತಾ ಇತ್ತ? ಟಿವಿ9 ನಲ್ಲಿ ಸ್ಮಗ್ಲಿಂಗ್ ಜಾಲದ ಇನ್ಸೈಡ್ ಸ್ಟೋರಿ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರನ್ಯಾ ರಾವ್ ಬರೀ ಒಂದು ಫೇಸ್ ಮಾತ್ರ, ಆದರೆ ರನ್ಯಾ ರಾವ್ನ ಇಟ್ಕೊಂಡು ಬೇರೆಯವರು ದೊಡ್ಡ ಕುಳಗಳು ಈ ಸ್ಮಗ್ಲಿಂಗನ್ನು ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳಿವೆ. ಅದರ ಬೆನ್ನತ್ತಿರುವಂತಹ DRI ಅಧಿಕಾರಿಗಳು ಸದ್ಯಕ್ಕೆ ಈಗ ರನ್ಯಾ ರಾವ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಆಕೆಯಿಂದ ಒಂದೊಂದೇ ಸತ್ಯ ಬಾಯ್ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಚಿನ್ನ ಸ್ಮಗ್ಲಿಂಗ್ ವಿಚಾರ ರಾಮಚಂದ್ರ ರಾವ್ಗೆ ಗೊತ್ತಿತ್ತ? ರನ್ಯಾ ರಾವ್ ಅವರ ತಂದೆ DGP ರಾಮಚಂದ್ರ ರಾವ್ ತನ್ನ ಮಲಮಗಳಿಗೆ ಪ್ರೋಟೋಕಾಲ್ ನೀಡೋದಕ್ಕೆ ಹೇಳಿದ್ಯಾರು? ರಾಮಚಂದ್ರ ರಾವ್ ಹೇಳಿದ್ರ ಅಥವಾ ರನ್ಯಾನೇ ಇವರ ಹೆಸರನ್ನ ಬಳಸಿಕೊಂಡು ಸೆಕ್ಯೂರಿಟಿಯನ್ನು ತಗೊಳ್ತಾ ಇದ್ದ? ಅಸಲಿಯತ್ತನ್ನ ಪತ್ತೆ ಹಚ್ಚೋದಕ್ಕೆ DRI ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೆದಕಿದಷ್ಟು ಮಾಹಿತಿ ಹೊರಬರ್ತಾನೆ ಇದೆ. ನೋಡಿ, ರಾಮಚಂದ್ರ ರಾವ್ ಅವರಿಗೆ ಎರಡನೇ ಪತ್ನಿಯ ಮೊದಲ ಮಗಳಿದು, ಅಂದರೆ ಮೊದಲ ಮದುವೆಯಿಂದ ಆಗಿದ್ದಂಥ ಮಗಳು ರನ್ಯಾ ರಾವ್. ಡೈರೆಕ್ಟಾಗಿ ರಾಮಚಂದ್ರ ರಾವ್ ಬಯೋಲಾಜಿಕಲ್ ಡಾಟರ್ ಅಂತ ಹೇಳೋದಕ್ಕಾಗೋದಿಲ್ಲ. ತಾನೇನು ಎರಡನೇ ಮದುವೆ ಆದರೂ ರಾಮಚಂದ್ರ ರಾವ್ ಅವರಿಗೆ ಆಲ್ರೆಡಿ ಇದ್ದದ ಮಗಳು ರನ್ಯಾ ರಾವ್. ಚಿನ್ನ ಸಾಗಾಣಿಕೆ ಮಾಡುವಂತೆ ಬೆದರಿಕೆ ಯಾರಾದರೂ ಹಾಕಿದಾರಾ? DRI ಅಧಿಕಾರಿಗಳ ಮುಂದೆ ರನ್ಯಾ ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ. ಈಗ ಮೊದಲ ಬಾರಿ ಚಿನ್ನ ಸಾಗಿಸಿದ್ದಿದ್ದು ಅಂತ ಹೇಳಿ ರನ್ಯಾ ಹೇಳ್ಕೊಂಡಿದ್ದಾಳಂತೆ. ಇದೇ ಫಸ್ಟ್ ಟೈಮ್ ನಾನು ಚಿನ್ನ ಸಾಗಿಸಿರೋದು, ನನಗಿದ್ರ ಮುಂಚೆ ಗೊತ್ತಿಲ್ಲ ಅಂತ ಹೇಳಿ DRI ಅಧಿಕಾರಿಗಳ ವಿಚಾರಣೆ ವೇಳೆ ಆಕೆನೇ ಹೇಳಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ. ರನ್ಯಾ ಹೇಳಿಕೆಯ ಸತ್ಯವನ್ನ ಈಗ ಅಧಿಕಾರಿಗಳು ಪರಿಶೀಲಿಸ್ತಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ಯಾರಾದರೂ ಬೆದರಿಕೆ ಹಾಕಿದ್ರಾ ಅಥವಾ ಇವಳು ಕೂಡ ಅದರಲ್ಲಿ ಶಾಮೀಲಾಗಿದ್ಲ? ಇಂಥದ್ದೆಲ್ಲವೂ ಕೂಡ ಪ್ರಶ್ನೆಗಳಿವೆ. DRI ಅಧಿಕಾರಿಗಳು ಅದರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ನಟಿಯಾಗಿದ್ಕೊಂಡು ಜೊತೆಗೆ ಒಬ್ಬ DGPಯ ಮಗಳು ಅನ್ನುವಂಥದ್ದನ್ನ ಶೀಲ್ಡ್ ಆಗಿ ಬಳಸ್ಕೊಂಡು ಈಕೆ ಸ್ಮಗ್ಲಿಂಗನ್ನು ಮಾಡ್ತಾ ಇದ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅದ್ರ ಜೊತೆಗೇನೆ ಈಕೆಯನ್ನು ಇಟ್ಕೊಂಡು ಬೇರೆಯವ್ರು ಯಾರಾದರೂ ಸ್ಮಗ್ಲಿಂಗನ್ನು ಮಾಡ್ತಾ ಇದ್ರಾ? ಈಕೆ ಒಂಥರ ಶೀಲ್ಡ್ ಥರ ಬಳಸ್ಕೊಂಡು, ಯಾಕಂದರೆ ಈಕೆ DGP ಮಗಳು ಜೊತೆಗೆ ನಟಿ ಬೇರೆ. ಸೊ ಹಾಗಾಗಿ ಈಕೆಗೆ ಏರ್ಪೋರ್ಟ್ನಿಂದ ಹೊರಗಡೆ ಬರೋದು, ಏರ್ಪೋರ್ಟ್ ಒಳಗಡೆ ಹೋಗಿ ಫ್ಲೈಟ್ ಹತ್ಕೊಂಡು ಹೋಗೋದು ಬೇರೆ ದೇಶಗಳಿಗೆ ಈಕೆಗೆ ಈಸಿ ಆಗಬಹುದು, ಯಾರು ಅಷ್ಟು ತಪಾಸಣೆ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಈಕೆಯಿಂದ ಸ್ಮಗಲ್ ಮಾಡಿಸ್ಬೋದು ಅಂಥೇಳಿ ಬೇರೆ ಯಾರಾದರೂ ಪ್ಲ್ಯಾನ್ ಮಾಡಿದ್ರ? ದೊಡ್ಡ ಕುಳಗಳು ಕೂಡ ಇದರಲ್ಲಿ ಶಾಮೀಲಾಗಿವೆಯಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿವೆ. ಅದೇ ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ಸಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ಕಿರಣ್, ಈಗ ರನ್ಯಾ ರಾವ್ ಒಂದೊಂದೇ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾಳೆ ಅನ್ನುವಂಥದ್ದು ಏನ್ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ? ಈಗ DRI ಅಧಿಕಾರಿಗಳ ಮುಂದೆ ರನ್ಯಾ ಏನ್ ಹೇಳ್ಕೊಂಡಿದ್ದಾಳೆ? ಇವಳು ಒಬ್ಳೇ ಇದ್ದಾಳ ಅಥವಾ ಇವಳ ಜೊತೆಗೆ ಒಂದು ವ್ಯವಸ್ಥಿತ ಜಾಲನೇ ಇದರಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥದ್ದು? ಕಿರಣ್. ರೆಹಮಾನ್, ರನ್ಯಾ ರಾವ್ ಏನು DRI ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು, ಇದು ನಂದು ಫಸ್ಟ್ ಟೈಮು ನಾನು ಈ ಥರ ಸ್ಮಗ್ಲಿಂಗ್ ಮಾಡಿರುವಂಥದ್ದು, ಹಿಂದೆ ಯಾವತ್ತೂ ಕೂಡ ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಆಕೆ ಕೊಟ್ಟಿದ್ದಾರೆ. ಆದರೆ ಈ ಆಕೆ ಹೇಳಿಕೆಯನ್ನು ಏನು ಅಧಿಕಾರಿಗಳು ನಂಬಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಆಕೆಯ ಕಂಪ್ಲೀಟ್ ಹಿಸ್ಟ್ರಿಯನ್ನು ನೋಡಿದಾಗ ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಥ ಆಕೆಯ ಅಪಾರ್ಟ್ಮೆಂಟ್ ಫ್ಲ್ಯಾಟನ್ನು ಕೂಡ ರೈಡ್ ಮಾಡಿದಾಗ ನಿಮಗೆ ಸಾಕಷ್ಟು, ಅಂದರೆ ಸುಮಾರು 2 kg ಗೋಲ್ಡ್ ಇರ್ಬೋದು, ಜೊತೆಗೆ 2 ಕೋಟಿಗೂ ಹೆಚ್ಚು ಕ್ಯಾಶ್ ಕೂಡ ಸಿಕ್ಕಿರುವಂಥದ್ದು ಕಂಡು ಬಂದಿದೆ. ಜೊತೆಗೆ ಎಲ್ಲವೂ ಕೂಡ ಮಾನಿಟರ್ ಮಾಡಿ ಕಂಪ್ಲೀಟಾಗಿ ಮಾಡಿದ ಆಕೆ ಹೇಳ್ತಾಳೆ, ಇದು ನನ್ನ ಫಸ್ಟ್ ಟೈಮು, ನನಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಹಾಗಾಗಿ ನಾನು ಇಲ್ಲಿ ತೊಗೊಬಂದೆ ಅಂತ ಆಕೆ ಹೇಳ್ತೆ. ಆಕೆ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತು ಇದು ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ಸರಿ ಈಕೆ ಬಂದಿದ್ದಾವೆ, ಯಾಕೆಂದರೆ ಸಾಕಷ್ಟು ಮಾನಿಟ್ರ್ ಕೂಡ ಮಾಡಿದರು. ಇನ್ನು ಉಳಿದಿರೋದು 2 ವಿಚಾರಗಳು ಕೂಡ ಈಗ ಅಧಿಕಾರಿಗಳ ಮುಂದೆ ಇದೆ. ಈಗ ಆಕೆ ಪ್ರೋಟೋಕಾಲ್, ಅಂದರೆ ಈಗ ಎಸ್ಕಾರ್ಟ್ ಹೋಗಿ, ಅಂದರೆ ಫ್ಲೈಟನ್ನು ಇಳಿದ ತಕ್ಷಣ ಯಾವುದೇ ರೀತಿಯ ಚೆಕಿಂಗ್ ಇಲ್ದಲೆ, ಕಸ್ಟಮ್ಸ್ ಚೆಕಿಂಗ್ ಇದೆ, ಡೈರೆಕ್ಟಾಗಿ ಬಂದು ಕಾರಲ್ಲಿ ಕೂತ್ಕೋತಾ ಇದ್ದ. ಆಕೆಯನ್ನು ಫಿಸಿಕಲ್ ಆಗಿ ಯಾರು ಕೂಡ ಚೆಕ್ ಮಾಡ್ತಾ ಇರಲಿಲ್ಲ, ಆಕೆ ಬ್ಯಾಗನ್ನು ಕೂಡ ಯಾರು ಕೂಡ ಚೆಕ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಪ್ರೋಟೋಕಾಲ್ ಯಾರು ಈಕೆಗೆ ಕೊಟ್ಟಿದ್ದು? ನೇರವಾಗಿ ಆಕೆ ರಾಮಚಂದ್ರ, ಅಂದರೆ ಈಗಿರುವಂಥ ಏನು DG ರಾಮಚಂದ್ರ ರಾವ್ ಹೇಳಿದ್ರ ಈ ಒಂದು ಲೋಕಲ್ ಅಧಿಕಾರಿಗಳಿಗೆ ಹೇಳಿ ಈ ಥರ ಮಗಳು ಬರ್ತಾ ಇದ್ದಾರೆ, ಕರ್ಕೊಂಡ್ಬಂದು ಅವ್ರನ್ನೇ ಬಿಡಬೇಕು ಅಂತ ಹೇಳಿದ್ರು, ಅಥವಾ ಈಕೆನೇ ತಂದೆಯ ಹೆಸರು, ಅಂದರೆ ಅವರ ಪೋಸ್ಟನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ಲು ಅನ್ನೋದನ್ನು ಆ ದಿಕ್ಕಿನಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ರಾಮಚಂದ್ರ ರಾವ್ ಹೇಳಿರುವಂತೆ ಮದುವೆ ಆದಮೇಲೆ, ಅಂದರೆ ರನ್ಯಾ ರಾವ್ ಮದುವೆ 4 ತಿಂಗಳಾದಮೇಲೆ ನಮ್ಮ ಅವರ ಸಂಪರ್ಕ ಇಲ್ಲ, ಅವರು ಸಪ್ರೇಟಾಗಿ ಇದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಈಕೆ ಸಂಬಂಧಪಟ್ಟಂತೆ ಸಿಕ್ಕಂಥ ಸಾಕಷ್ಟು ಸರಿ ಈಕೆ ದುಬೈಯಿಂದ ಬೆಂಗಳೂರಿಗೆ ಬಂದಿರೋದು, ಸಾಕಷ್ಟು ಇಲ್ಲಿ ಯಾವುದೇ ರೀತಿಯ ಚೆಕಿಂಗ್ ಆಗದೆ ಇರೋದು ಕೂಡ ಸಂಬಂಧಪಟ್ಟಂತೆ ಅದನ್ನು ಕೂಡ ವೆರಿಫೈ ಮಾಡಿದೆ. ಎಷ್ಟು ಸರಿ ಹೋಗಿದ್ದಾರೆ, ಎಷ್ಟು ಸರಿ ಬಂದಿದ್ದಾರೆ, ಯಾವ ಟೈಮಲ್ಲದ್ದು ಯಾರ್ಯಾರಿದ್ರು ಅಧಿಕಾರಿಗಳು, ಆ ಟೈಮಲ್ಲಿ ಕಸ್ಟಮ್ ಅಧಿಕಾರಿ ಇರ್ಬೋದು, ಲೋಕಲ್ ಯಾರು ಇವ್ರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದೋ ಅನ್ನೋ
ಕೂಡ ಒಂದು ವೆರಿಫಿಕೇಶನ್ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಡೌಟು ರೆಹಮಾನ್, ಮುಖ್ಯವಾಗಿ ಬೆನಿಫಿಷಿಯರಿ ಯಾರು ಈಕೆ ಅಲ್ಲಿಂದ, ಯಾಕೆಂದ್ರೆ ಏರ್ಪೋರ್ಟ್ ದುಬೈ ಏರ್ಪೋರ್ಟ್ಗೆ ಬರ್ತಾ ಇತ್ತು, ಅಲ್ಲಿಯ ರೆಸ್ಟ್ ರೂಮಲ್ಲಿ ಒಂದು ಬ್ಯಾಗಲ್ಲಿ ಗೋಲ್ಡ್ ಏನಿದೆ ಅದನ್ನು ತಗೊಬಂದು ಕೊಡ್ತಾ ಇದ್ರು. ನಂತರ ಆಕೆ ಅದನ್ನು ಬಾಡಿಗೆ ಒಂದು ಪ್ಲಾಸ್ಟರ್ ಅಂಟಿಸ್ಕೊಂಡು ಆಕೆ ಅದ್ರ ಮೇಲೆ ಬಟ್ಟೆ ಹಾಕೊಂಡು ಆಕೆ ಇಲ್ಲಿಗೆ ಬರ್ತಾ ಇದ್ರು. ಇಲ್ಲಿ ಬಂದ ತಕ್ಷಣ ಇಲ್ಲಿ ಯಾರಿಗೆ ಕೊಡ್ತಾ ಇದ್ರು, ಬೆನಿಫಿಷಿಯರಿ ಯಾರು, ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಈಗ ಆ ದಿಕ್ಕಿನಲ್ಲಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಡಿಗೂ ಕೂಡ ಈ ಪ್ರಕರಣವನ್ನು ಕೂಡ ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬೇನಾಮಿಗೆ 2 ಕೋಟಿ ಸಿಕ್ಕಿರುವಂಥದ್ದು ಕ್ಯಾಶ್ ಇರ್ಬೋದು, ಜೊತೆಗೆ ಟ್ರಾನ್ಸಾಕ್ಷನ್ಸ್ ಇವೆಲ್ಲವೂ ಕೂಡ ಒಂದು ಕಡೆ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದು ಬೆನಿಫಿಷಿಯರಿ ಯಾರು, ಇದು ನೆಟ್ವರ್ಕ್ ಏನು, ದುಬೈಲಿರುವಂಥವ್ರು ಯಾರು, ಈಕೆಗೆ ಗೋಲ್ಡ್ ಕೊಟ್ಟಿದ್ದಾರು, ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ಸರಿ ಆಗಿರೋದ್ರಿಂದ ಇಲ್ಲಿ ಯಾರಿಗೆ ಡೆಲಿವರಿ ಕೊಡ್ತಾ ಇದ್ವಿ, ಇಲ್ಲಿ ಯಾರು ಅದನ್ನು ತಗೋತಾ ಇದ್ರು, ನಂತರ ಆಕೆಗೆ ಕೊಡ್ತಾ ಇದ್ದು. ಯಾಕೆಂದರೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 1 kgಗೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಅವಳಿಗೆ ಸಿಗ್ತಾ ಇತ್ತು ಅಂತ. ಅಂದರೆ ಇದನ್ನು ಮೊನ್ನೆ ಆಗಿದ್ದಂಥ ಏನು ಕನ್ಸೈನ್ಮೆಂಟ್ ಸಕ್ಸಸ್ ಆಗಿದ್ರೆ ಬಹುಶಃ ಅವಳಿಗೆ 45 ರಿಂದ 50 ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಆದರೆ ಉಳಿದಿದ್ದಂತೆ 4%, ಅಂದರೆ ಇದು ಎಷ್ಟು ಸರಿ ಆಗಿದೆ ಅನ್ನೋದ್ರ ಬಗ್ಗೆ, ಮತ್ತೆ ಯಾರು ಬೆನಿಫಿಷಿಯರು, ಮತ್ತೆ ಸಂಬಂಧಪಟ್ಟಂತೆ DGಯ ಪಾತ್ರವೇನು, ಅಂದರೆ ರಾಮಚಂದ್ರ ಅವರ ಪಾತ್ರವೇನು, ಆ ದಿಕ್ಕಿನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್. ಇನ್ನು ನಟಿ ರನ್ಯಾ ರಾವ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಜಿ ಗಟ್ಟಲೆ ಚಿನ್ನ ಸಾಗಾಟ ಕೇಸ್ನಲ್ಲಿ ಏನು ರನ್ಯಾ ಬಂಧನ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ನಟಿ ರನ್ಯಾ ರಾವ್ ಕೋರ್ಟ್ಗೆ ಅರ್ಜಿ ಹಾಕಿದರು. ಇವತ್ತು ಮಧ್ಯಾಹ್ನ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಬೇಲ್ಗೋಸ್ಕರ ಹಾಕಿರುವಂತಹ ಅರ್ಜಿ ಇದು. ಮಧ್ಯಾಹ್ನ 3 ಗಂಟೆಗೆ ರನ್ಯಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಬೇಲ್ ಸಿಗತ್ತಾ ಅಥವಾ ಇಲ್ವಾ ಗೊತ್ತಾಗುತ್ತೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ರನ್ಯಾ ರಾವ್ ಸದ್ಯಕ್ಕೀಗ. ಸೊ ಕೆಜಿ ಗಟ್ಟಲೆ ಚಿನ್ನ ಸಾಗಾಟ ಕೇಸ್ನಲ್ಲಿ ರನ್ಯಾ ರಾವ್ ಬಂಧನ ಆಗಿದೆ. ಈಕೆಯ ಬಳಿ ಸುಮಾರು 14.8 kg ಅಷ್ಟು ಚಿನ್ನ ಸಿಕ್ಕಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ರೆಡ್ ಹ್ಯಾಂಡ್ ಆಗೇನೆ ಸಿಕ್ಕಿಬಿದ್ದಿರುವಂತಹ ರನ್ಯಾ ರಾವ್ಗೆ ಬೇಲ್ ಸಿಗತ್ತಾ ಅನ್ನುವಂಥದ್ದು ಪ್ರಶ್ನೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಈಗ ಅರ್ಜಿಯನ್ನು ಹಾಕಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟಿ ರನ್ಯಾ ರಾವ್ ಭವಿಷ್ಯ 3 ಗಂಟೆಗೆ ಈಗ ಗೊತ್ತಾಗುತ್ತೆ. ಆಕೆಗೆ ಬೇಲ್ ಸಿಗತ್ತಾ ಅಥವಾ ಇನ್ನಷ್ಟು ದಿನಗಳ ಕಾಲ ಆಕೆ ಜೈಲಿನಲ್ಲೇ ಇರಬೇಕಾಗತ್ತಾ ಅಥವಾ DRI ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು ಇನ್ನೇನು 3 ಗಂಟೆಯ ನಂತರ ಗೊತ್ತಾಗುತ್ತೆ.